ಕನ್ನಡದ ಆಸ್ತಿ ಎನಿಸ್ಕೊಂಡು ತಮ್ಮ ಸಾಹಿತ್ಯ ರಚನೆಯಿಂದ ಜ್ಞಾನಪೀಠಕ್ಕೆ ಮರ್ಯಾದೆ ತಂದಂಥವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ನಮ್ಮ ಕನ್ನಡ ನಾಡು ಕಂಡಂಥ ಅತ್ಯಂತ ಸರಳ ಸಜ್ಜನಿಕೆ ಪ್ರತಿಮೂರ್ತಿಯವರು. ಅವರನ್ನು ಕಾಣುವ ಭಾಗ್ಯ ನನಗಿತ್ತು. ಎಂಥ ಎಂಥ ವ್ಯಕ್ತಿ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ತುಂಬ ಸ್ವಾರಸ್ಯಕರವಾದದ್ದು. ಅವರ ಮನೋಧರ್ಮವನ್ನು ಎತ್ತಿ ತೋರಿಸುವಂಥದ್ದು. ಈ ಘಟನೆನ ಅವರೇ ನನಗೆ ಹೇಳಿದ್ದು. ಅದಲ್ಲದೆ ಇದು ಅವರದೇ ಜೀವನ ಚರಿತ್ರೆಯಾದಂಥ ಭಾವದಲ್ಲಿ ದಾಖಲು ಕೂಡ ಆಗಿದೆ. ಮಾಸ್ತಿಯವರು ಮಾವನವರು ನಂಜನಗೂಡಲ್ಲಿ ಇದ್ರಂತೆ. ಹಾಗಾಗಿ ಮಾಸ್ತಿಯವರು ಅಲ್ಲಿಗೆ ಮೇಲಿನ ಮೇಲೆ ಹೋಗಿ ಬರ್ತಾ ಇದ್ರು. ಅಷ್ಟು ಸಲ ನಂಜನಗೂಡಿಗೆ ಹೋದರೂ ಕೂಡ ಒಂದು ಸಲವೂ ನಂಜುಂಡೇಶ್ವರನ ದರ್ಶನಕ್ಕೆ ಹೋಗಿರಲಿಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲಿ ಅವ್ರ ಮಾವನಿಗೆ ಅಲ್ಲಿಂದ ವರ್ಗ ಆಗ್ತದೆ ಅಂತ ಗೊತ್ತಾಯ್ತು. ಆ ಸಮಯದಲ್ಲಿ ಮಾಸ್ತಿಯವರು ನಂಜನಗೂಡಿಗೆ ಹೋದಾಗ ಎಂದಿನಂತೆ ಬೆಳಗ್ಗೆ ವಾಕಿಂಗ್ ಹೋಗೋದು. ವಾಕಿಂಗ್ ತಪ್ಪಿಸೋರಲ್ಲ ಅವರು. ಮೈಸೂರು ರಸ್ತೆಗೆ ನಡೆದ್ರು. ಅದು ಚಳಿಗಾಲ. ರಸ್ತೆ ಪಕ್ಕದಲ್ಲಿ ಹೊಲಗಳಲ್ಲಿ ಬಿತ್ತಿದ್ರಲ್ಲ ಅವರೇ ಬೆಳೆ, ಆ ಹೂವಿನ ಮಧುರ ವಾಸನೆ ಮೂಗು ತುರ್ತಾ ಇತ್ತು. ಮನಸ್ಸು ಮುದಗೊಂಡ್ತು. ಅವ್ರು ಹೇಳ್ತಾರೆ, ಜನ ಗಮನಿಸ್ತಾರೋ ಇಲ್ಲವಪ್ಪ, ಹೂವು ವಾಸನೆ ಬಿಡೋದನ್ನು ಮಾತ್ರ ಬಿಡೋದಿಲ್ಲ ನೋಡು, ಹೂವೇ ಸುವಾಸನೆ ಅಂತ ಮನಸ್ಸಲ್ಲಿ ಭಾವ ತುಂಬಿಕೊಂತು. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಭಾವ ಮನಸ್ಸು ತುಂಬಿತು. ಎಲ್ಲ ನಾನಿಷ್ಟು ಬಾರಿ ನಂಜನಗೂಡಿಗೆ ಬಂದಿದ್ದೇನೆ, ಒಂದು ಸಲವಾದರೂ ನಂಜುಂಡೇಶ್ವರನ ಸನ್ನಿಧಿಗೆ ಹೋಗಲಿಲ್ಲಲ್ಲ. ಜನ ಏನಾದರೂ ಅಂದ್ಕೊಳ್ಳಿ, ದೇವರೇ, ಸನ್ನಿಧಿಯೇ. ಮರುದಿವಸ ಬಿಡುವು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ತಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿದ್ದ ಈಶ್ವರ ತಾವು ನಂಬಿದಂಥ ತಿರುಪತಿ ಶ್ರೀನಿವಾಸನ ಒಂದು ರೂಪನೇ ಅಂತ ಕಾಣಿಸ್ತಂತೆ ಅವರಿಗೆ. ಆ ನಂಜುಂಡೇಶ್ವರ ದೀರ್ಘದಂಡ ನಮಸ್ಕಾರ ಮಾಡುವಾಗ ಶ್ರೀನಿವಾಸ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಮತ್ತೊಮ್ಮೆ ಮೈಸೂರಿಗೆ ಕೆಲಸದ್ದೇನು ಹೋದಾಗ ಒಂದು ಭಾನುವಾರ ಬೆಳಿಗ್ಗೆ ನಂಜನಗೂಡಿಗೆ ಹೋಗೋದಕ್ಕೆ ತಯಾರಾದರು. ಅವ್ರ ಬಳಿಯಲ್ಲಿದ್ದಂಥ ಸೂಪರಿಂಟೆಂಡೆಂಟ್ರು ಮಾಸ್ತಿಯವರ ತಯಾರಿ ಅನ್ಕೊಂಡ್ರು. ಅವರು ಶ್ರೀ ವೈಷ್ಣವ ಮತದವರು. ಸ್ವಾಮಿ, ಇಂದು ಭಾನುವಾರ ಎಲ್ಲಿಗೂ ಹೊರಟಂತಿದೆಯಲ್ಲ ಅಂತ ಕೇಳಿದರು. ಆಗ ಮಾಸ್ತಿ, ಇಲ್ಲೇ ನಂಜನಗೂಡಿಗೆ ಹೋಗಿ ಬರ್ಬೇಕಂತಿದ್ದೇನೆ ಅಂದರು. ಹೌದಾ, ಅಲ್ಲಿ ನಿಮ್ಮ ಸಂಬಂಧಿಕರು ಇರಬೇಕಲ್ವಾ ಅಂತ ಕೇಳಿದ್ರು ಸೂಪರಿಂಟೆಂಡೆಂಟ್ರು. ಅದೇನಿಲ್ಲಪ್ಪ, ಯಾರೂ ಇಲ್ಲ, ಈಗ ದೇವಸ್ಥಾನಕ್ಕೆ ಹೋಗಿ ನಂಜುಂಡೇಶ್ವರನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದೇನೆ ಅಂದರು ಮಾಸ್ತಿ. ಆಗ ಸೂಪರಿಂಟೆಂಡೆಂಟ್ ಹೇಳಿದರು, ದಯವಿಟ್ಟು ಸ್ವಾಮಿ ಅಪಚಾರವನ್ನು ಮನ್ನಿಸ್ಬೇಕು. ನಾನೂ ಶ್ರೀ ವೈಷ್ಣವ, ತಾವೂ ಶ್ರೀ ವೈಷ್ಣವರು, ಈಶ್ವರನ ದೇವಸ್ಥಾನಕ್ಕೆ ಹೋಗಬಾರ್ದು. ಶ್ರೀ ವೈಷ್ಣವರಿಗೆ ಈಶ್ವರನ ದೇವಸ್ಥಾನ ನಿಷಿದ್ಧ, ತಾವೆಲ್ಲ ತಿಳಿದವರು ಸ್ವಾಮಿ, ದಯವಿಟ್ಟು ಹೀಗೆ ಹೇಳಿದ ಕ್ಷಮೆ ಇರಲಿ ಅಂತ ಹೇಳಿ ಕೈ ಮುಗಿದ್ರಂತೆ. ಅದು ಮಾಸ್ತಿಯವ್ರ ನಕ್ಕು ಸಮಾಧಾನ ಹೇಳಿದರು. ಇದು ನಾವು ನೆನೆಸ್ಕೋಬೇಕು ಸ್ನೇಹಿತರೆ. ಆಚಾರ್ಯರೇ, ನೀವು ಬಹಳ ಪುಣ್ಯಶಾಲಿಗಳಪ್ಪ. ನಿಮಗೆ ಹಲವು ದೇವರುಗಳಿದ್ದಾರೆ. ನೀವು ಕೆಲವರ ಬಳಿಗೆ ಮಾತ್ರ ಹೋಗ್ಬೋದು, ಕೆಲವರನ್ನ ಬಿಟ್ಟು ಬಿಡ್ಬೋದು. ಆದರೆ ನನಗಿರೋದು ಒಬ್ಬನೇ ದೇವರಪ್ಪ. ಆ ದೇವರಿಗೆ ನಾನು ಎಲ್ಲ ದೇವಸ್ಥಾನಗಳಲ್ಲೂ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಮಾಸ್ತಿ ನಂಜನಗೂಡಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಬಂದ್ರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ. ಅಂದರೆ ದೇವ ಒಬ್ಬನೇ, ನಾಮ ಹಲವು. ಹೀಗೆ ಬಾಯಿಯಿಂದ ಕೇಳೋದನ್ನ ಕೇಳಿದ್ದೇವೆ. ಅದು ಸಂಪ್ರದಾಯವಾದಿ ಅಂತ ಕರೆಸ್ಕೊಳ್ತಿದ್ದಂಥ ಮಾಸ್ತಿ ಅದನ್ನು ಜೀವನದಲ್ಲಿ ನಡೆದು ತೋರಿಸಿದವರು. ಅವ್ರು ಹೇಳ್ತಾರೆ, ಇರ್ಬೋದಪ್ಪ, ನಿನಗೆ ಬೇಕಾದಷ್ಟು ದೇವರಿದ್ದಾರೆ, ಕೆಲವ್ರು ಹೋಗಲ್ಲ ಅಂತೀಯ, ನನಗೆ ಹಾಗಲ್ಲ, ಎಲ್ಲ ಕಡೆಗೂ ಒಬ್ಬನೇ ದೇವರು ಕಾಣಿಸ್ತಾನೆ ಅಂತ ಹೇಳಿ ನಡೆದು ತೋರಿಸಿದವರು.